ಹೆಂಗದಲ್ರಿ ಜಾನು ಈಗ? ಸಮಾಧಾನ ರೀ, ಸಮಾಧಾನ. ಈಕಿ ಜ್ಯೋತಿಯರು ಗಂಗಕ್ಕರು ಎಲ್ಲ ಇಲ್ಲದಾರೆ. ಅಂಕಲ್ ಇಲ್ಲೇ ಅದೇನ್ರಿ? ಏನಿಲ್ಲ, ಸ್ಟೇಷನ್ಗೆ ಹೋಗಿದ್ವಿ ಎಲ್ಲರೂ. ಅಲ್ಲಿ ಕಾಳಿನ ಅರೆಸ್ಟ್ ಮಾಡಿಟ್ಟಾರ. ಏನೇನು ಪ್ರೊಸೀಜರ್ ಇತ್ತು ಅದನ್ನೆಲ್ಲ ಮುಗಿಸ್ ಬಂದೀವಿ. ಈಗ ಇವ ಏನು ಮಾಡ್ದ, ನಮ್ಮ ಕಳಕನ್ ಕೂಡ ನಾ ಜಾನಕಿ ಹತ್ರ ಹೋಗ್ಬಿಡ್ತೀನಿ ಅಂತ ಹೋದ. ಜಾನಕಿ ಇವಾಗ ಸ್ಟೇಬಲ್ ಆಗಿದ್ದಾಳ. ಆಕಿ ಪ್ರಜ್ಞೆ ಬಂದೈತಿ. ಆಕಿನ ನಾರ್ಮಲ್ ಸ್ಪೆಷಲ್ ವಾರ್ಡಿಗೆ ಶಿಫ್ಟ್ ಮಾಡ್ಯಾರ ಐಸಿಯುನಿಂದ. ಏನು ಚಿಂತೆ ಇಲ್ಲ ಅಂತ ಹೇಳ್ಯಾರ. ಏನೋ ಒಂದು ಬಾಟಲ್ ರಕ್ತ ಏನೋ ಹಾಕಬೇಕು ಅಂತ ಹೇಳಿದ್ರಂತ. ಹಾಗಾಗಿ ನೈಟ್ ಹೋಗಿ ಅರೇಂಜ್ ಮಾಡಿ ಎಲ್ಲ ರೆಡಿ ಮಾಡಿ ಬಂದಾರ. ಈಗ ಕಿರಣ ಮತ್ತು ವಿನಯ್ ಅಲ್ಲೇ ಅದಾರ. ಆಮೇಲೆ ಗೌರಿ ಅಲ್ಲೇ ಅದಾಳ. ಯಾಕಂದ್ರೆ ಬಾಡಿ ಶಿಫ್ಟ್ ಮಾಡಿದ್ರಲ್ಲ, ಯಾರೋ ಒಬ್ರು ಇರ್ಬೇಕಂತ ಹೇಳಿದ್ರು, ಅದಕ್ಕೆ. ಅಬ್ಬಾ, ಈಗ ಸಮಾಧಾನ ಆತ್ರಿ ಅಕ್ಕಲ್ ಕರೆನ? ಇಲ್ಲಮ್ಮ, ನಿಜವಾಗ್ಲೂ ಜಾನಕಿ ಆರಾಮದಾಳ. ಯಾರು ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಆಮೇಲೆ ಕಿಡ್ನಾಪ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ನಲ್ಲ, ಅವನು ಸಿಕ್ಕಾನಂತ. ಅವನು ಪೊಲೀಸರು ಸ್ಟೇಷನ್ ಹಿಡ್ಕೊಂಡು ಕೂತಾರ. ಅವನು ಅವ್ನು ತಪ್ಪು ಒಪ್ಕೊಂಡಾನ. ಇವಾಗ ಕಾಳಿ ರಗತೆ ಆಗತನದ ಅದು ಇದು ಅಂತೇಳಿ. ಆದ್ರೆ ಈ ಸರಿ ಪೊಲೀಸರಿಗೆ ಒಳ್ಳೆ ಆಧಾರ ಸಿಕ್ಕೈತಿ. ಏನಂದ್ರೆ ಸ್ಟ್ರೀಟ್ದು CC ಕ್ಯಾಮ್ರಾ ಇತ್ತಲ್ಲ, ಆ CC ಕ್ಯಾಮ್ರಾದೊಳಗ ಇವನು ಶೂಟ್ ಮಾಡಿರೋದೆಲ್ಲ ರೆಕಾರ್ಡ್ ಆಗೈತಿ ಜಾನಕಿಗೆ. ಹಾಗಾಗಿ ಈ ಸರಿ ಅವಂಗ ಪಕ್ಕಾ ಒಂದು ಜೀವಾವಧಿ ಶಿಕ್ಷೆ ಆಗುತ್ತಾ, ಇಲ್ಲ ಅಂದ್ರೆ ಒಂದು 18-20 ವರ್ಷ ಅವಂಗ ಪಕ್ಕಾ ಶಿಕ್ಷೆ ಆಗತ್ತಾ ಅಂತ ಪೊಲೀಸರು ಹೇಳಾರ. ಅದು ಒಂದು ಚಿಂತೆ ಬಿಡ್ತಿ. ಈಗ ಇನ್ನೇನಿಲ್ರಿ, ಆ ಕಾಳಿ ಹೆಂಗ ಹಾಳಾಗೋಗ್ಲಿ, ಅವ್ನ ವಿಷಯನ ಬ್ಯಾಡ್ ನಂಗ. ನಮ್ ಜಾನಕಿಗೆ ಆರಾಮ ಆತಲ್ಲ, ಅದು ಒಂದ ಸಾಕು. ದೇವ್ರ ದೊಡ್ಡತ್ತದನ್ರಿ, ಖರೇನ ದೇವ್ರ ದೊಡ್ಡತ್ತದನ. ಮಂದೇವ್ರಿಗೆ ಎಲ್ಲಾರು ಹೋಗಿ ಹಣ್ಣು ಕಾಯಿ ಮಾಡ್ಸ್ಕೊಂಬರ್ಬೇಕು ನೋಡ್ರಿ ಮೊದ್ಲು. ಜೊತೆ ಜಾನಕಿಗೆ ಮೊದ್ಲು ಪ್ರಜ್ಞೆ ಬಂದ್ ಕೂಡಲೇ ಕೇಳಿದ್ದೇನ್ ಗೊತ್ತಾ, ನನ್ನನ್ನು ಬಿಟ್ಟು ನಮ್ಮ ಅಕ್ಕನ ಮದ್ವಿ ಮಾಡಿದ್ರ ಅಂತ ಕೇಳಿದ್ಲಂತೆ. ಅಯ್ಯೋ ಪಾಪ. ಹೌದ್ರಿ ಅಣ್ಣಾರ? ಹ್ಞೂನ್ರಿ, ಹಂಗೆ ಕೇಳಿದ್ಲಂತ. ಅದಕ್ಕೆ ಇಲ್ಲವಾ ನೀ ಡಿಸ್ಚಾರ್ಜ್ ಆಗಿ ಯಾವಾಗ ಬರ್ತೀಯಲ್ಲ ಅವಾಗನ ರಾಘುದು ಮತ್ತು ಜ್ಯೋತಿದು ಮದುವೆ ಅಂತ ಅಂದ್ರಂತಿದ್ದ. ಈಗಂಕರು ಸದ್ಯಕ್ಕೆ ಪೊಲೀಸ್ ಸ್ಟೇಷನ್ದೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೀವಿ ನಾವು ಮನೆ ಕಡೆಗೆ. ಗೌರಿ ಮತ್ತು ಕಿರಣ ಅಲ್ಲೇ ಇರ್ತಾರ. ನಾನು ವಿನಯ್ ಬರಕತ್ತೀವಿ ಅಂತ ಫೋನ್ ಮಾಡಿದ್ದ ಈಗ ಕಳಕನಗೌಡ. ಆತ್ ಬಿಡ್ರಿ, ಹೆಂಗ ದೊಡ್ಡದೊಂದು ಗುಡ್ಡದಂತದು ಹಬ್ಬ ಬೆಣ್ಣಿ ಹಂಗ ಕರಿಕ್ತಲ್ಲ, ಅಷ್ಟು ಸಾಕು ನನಗ. ನನ್ನ ಮಕ್ಕಳು ಆರಾಮದಾರ. ಎಷ್ಟು ಉರಿತಿದ್ಲು ನನಗ, ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ಲು. ಈಗ ಸರಿಗಾಗೈತಿ. ಪುಣ್ಯ ಏನೂ ಆಗಿಲ್ಲ, ಅದು ದೇವ್ರ ದೊಡ್ಡವನು ಪಾಪ. ಸಣ್ಣ ಹುಡುಗಿನ ಆದ್ರೂ ಅನುಭವಿಸ್ಬೇಕಲ್ಲ ನೋವು. ನನಗ ಆಕಿಗೆ ಹಂಗಾಗೈತೆ ಅಂತ ಭಾಳ ಬೇಜಾರೈತ್ರಿ ಖರೇನ. ಆದ್ರೆ ಸೊಸಿ ಅಲ್ರಿ, ಸೊಸಿ ಅಂದ್ಮ್ಯಾಗ ಏನ್ರಿ ಕಾಂಪಿಟೇಟರೇ. ಇವ ಎಲ್ಲದನ ಪವನ? ಅವ ಮ್ಯಾನ್ ಮಕ್ಕೊಂಡನ, ಅವ್ನ್ ಭಾಳ ಮೈಕೈ ನೋವಾಗಿವಂತ. ನನಗೇನು ಅನ್ಸುತ್ತೆ ಗೊತ್ತಾನ, ನಿನ್ನ ಮಗ ಹೋದ ಜನ್ಮದಾಗ ಎಮ್ಮಿಗಿದ್ ಅನ್ಸತಿ. ಎಮ್ಮಿ ಯಾವಾಗಾರ ನೋಡು, ಇಲ್ಲ ತಿಂತಿರ್ತಾನ ಇಲ್ಲ ಮಕ್ಕಂಡಿರ್ತಾನ, ಇಲ್ಲ ತಿಂತಿರ್ತಾನ ಇಲ್ಲ ಮಕ್ಕಂಡಿರ್ತಾನ. ರೀ ಮಗ್ಗ ಏನಾರ ಅನ್ಲಿಲ್ಲ ಅಂದ್ರೆ ನನ್ನ ಮಕ್ಕಳಿಗೆ ನಿಮ್ಗೆ ಒಟ್ಟ ಸಮಾಧಾನ ಆಗಲ್ಲ ನೋಡು. ಪವನಿಗಂತಲ್ಲ, ಒಟ್ಟ ನಮ್ಮ ಗೌರಿಗೂ ಅಂತೀರಿ, ನಮ್ಮ ಕಿರಣಗೂ ಅಂತೀರಿ. ಒಟ್ಟ ಅನ್ಬೇಕು ನಿಮಗ, ಇಲ್ಲ ನನಗೆ ಅಂತೀರಿ ಅಂದಂಗ. ಯಾವ ಜ್ಯೋತಿ ಹೇಳಿ ಅಂಕಲ್. ಈಕಿಗೆ ಊಟ ಕೊಡಕ್ಕೆ ಇನ್ನೂ ಏನು ಹೇಳಿಲ್ಲವ. ಒಂದಿಷ್ಟಿಷ್ಟ ನೀರು ಆಮೇಲೆ ಎಳ್ಳೀರು ಈ ಥರ ಕೊಡಕ್ಕೆ ಹೇಳಾರ. ಏನು ವಾಮಿಟ್ ಗಿಮಿಟ್ ಆಗಲಿಲ್ಲ ಅಂದ್ರೆ ನೀವು ಆಮೇಲೆ ಒಂಚೂರು ಲಿಕ್ವಿಡ್ ಐಟಮ್ಮು, ಜ್ಯೂಸು, ಕೇಸರಿ ಬಾತು, ಶಿರಾ ಈ ಥರ ಒಟ್ಟು ತೆಳ್ಳನ್ ಏನು ಒಂಚೂರು ಮಳಿಸಿ, ಸಾಬುದಾನ ಗಂಜಿ ಈ ಥರ ಮಲಿಸ್ಕೊಡ್ರಿ ಅಂತ ಹೇಳಾರ. ಆಕಿ ಕೇಳಿದ್ವಿ ಏನು ತಿಂತೀವ ಅಂತೇಳಿ, ನೀನು ಏನೋ ಸಾಬುದಾನಿ ಗಂಜಿ ಮಾಡ್ತೀವಿ ಅಂತಲ್ಲ ಸಕ್ರೆ ಹಾಕಿ. ಹ್ಞೂ ರೀ ಅಂಕಲ್, ಮಾಡ್ತೀನಿ. ಕುಡಿತಾಳಂತ್ರಿ, ಮಾಡ್ಕೊಳ್ರಿ ಅಂಕಲ್. ಹ್ಞೂ ಎಕ್ಸೈಟ್ ಆಗ್ಬೇಡ, ಮಾಡ್ಬಂತೆ ಅಂತ ಅದನ್ನ ಹೇಳಿ ಕಳ್ಸ್ಯಾಳ. ಅದು ಒಂದಿಟ್ಟು ಸಾಬುದಾನಿ ಗಂಜಿ ಒಂದು ಮಾಡಿಕೊಟ್ಬಿಡುವಂತೆ ಅಂತ ಹೋಗು ಬಂದಾಗ. ಈಗ ನಿಮ್ಮಪ್ಪ ನಿಮ್ಮ ಅಣ್ಣ ಬರ್ಲಿ ಅಂತ ಕಾಯಕತ್ತೀನವ. ದೋಸ್ತ ಸಿಟ್ಟ ಆಗ್ಬೇಡ, ಬಂದೆ. ಅಪ್ಪ ಜಾನು ಆರಾಮದಳವ? ಆರಾಮದಳ. ಅದ ಹೇಳಿದ್ರ ಅಣ್ಣಾರು ಏನೇನಾಯ್ತು ಅಂತ ಹೇಳಿ. ಈಗ ಮತ್ತೆ ಡಿಸ್ಚಾರ್ಜ್ ಯಾವಾಗ ಮಾಡ್ತಾರಂತ ಏನಾರು ಹೇಳಿದ್ರನ್ರಿ? ಇಲ್ಲ, ಇನ್ನೊಂದ್ 2-3 ದಿನ ಆಕಿ ರೆಸ್ಟ್ ಮಾಡ್ಲಲ್ಲೇ. ಆಕಿ ಇಲ್ಲಿ ಬಂದು ಏನ್ ಮಾಡ್ತಿ ಕರ್ಸ್ಕೊಂಡು? ಅದು ಖರೆ ಬಿಡ್ರಿ. ಅಂದಂಗ ಪಾರ್ವತಿ, ಹೇಳ್ರಿ. ನಿನಗೆ ಹೇಳಲಾರ್ದ ನಾನು ಒಂದು ಕೆಲಸ ಮಾಡಿನವ. ಏನ್ರಿ ಅದು? ತಡಿ 1 ನಿಮಿಷ ಇರು. ಅತ್ತಿಯರ ಮಾವರ ರೀ ನಿಮ್ಗೇನ್ರಿ ಬುದ್ಧಿಗೆ ದೈತೆ ಇಲ್ರಿ? ಯಾಕ್ರಿ ಇವು 2 ತಲೆ ಹಾವನ್ನ ಕರ್ಕೊಂಬಂದ್ರಿ? ಒಂದ್ ಮನಿ ಜಂತಿ ಎಣ್ಸ ಅಂತ ಹೊಲಸ್ತಾನ ಮಕ್ಕಳ್ರಿ ಇವ್ರು. ಇವ್ರನ್ನ ಯಾಕ್ರಿ ಕರ್ಕೊಂಬಂದ್ರಿ ಇಲ್ಲಿಗೆ? ರೀ ನಾನು ನೀವು ಖುಷಿಯಾಗಿರಕ್ ಇವ್ರು ಯಾವತ್ತು ಬಿಡಲ್ಲ. ಇಂಥರ್ನ ಯಾಕ್ರಿ ಕರ್ಕೊಂಬಂದ್ರಿ ನೀವು? ತಪ್ಪು ಮಾಡಿದ್ರಿ. ಹೊರ ಕಳಿಸ್ರಿ ಮೊದ್ಲು ಅವ್ರಿಬ್ಬರನ್ನು. ನನಗೆ ಅವ್ರ ಮಕ್ಕ ನೋಡಕ್ಕೂ ಇಷ್ಟ ಇಲ್ಲ. ಪಾಪ ಇವರಿಬ್ಬರಿಂದನ ಆಕಿ ನಮ್ ಜಾನು ಹಂಗಾಗಿರೋದು. ಕಳಿಸ್ರಿ ಇವ್ರನ್ನ ಹೊರಗ. ಯವ್ವ ಪಾರ್ವತಿ, ತಪ್ಪಾಗೈತಿ. ಪಾರ್ವತಿ ತಪ್ಪಾಗೈತೆ ಮಗಳ.
ಮಗಳು ನಿನ್ನ ಬಾಯಾಗಪ್ಪ, ನಿನ್ನ ಬಾಯ ಮಗಳಂತ ಬಂತ? ಆ ಬಾ 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 ಬಾ. ಇವತ್ತು ಬಹುಶಃ ಸೂರ್ಯ ಪೂರ್ವದ ಹುಟ್ಟಿಲ್ಲ, ದಕ್ಷಿಣದ ಹುಟ್ಟ ಅನ್ಸತ್ತ. ಇಲ್ಲವ, ನಮ್ಮ ತಪ್ಪನ್ನ ಅರಿವು ನಮಗಾಗೈತಿ. ಗಂಡು ಮಗ ನಾಳೆ ಅವನ ಸಾಕ್ತಾನ ಭ್ರಮೆದಾಗ ಬದುಕ್ಬಿಟ್ವಿ. ಹೆಣ್ಣು ಮಗಳು ಏನು ಕೊಟ್ಟ ಮನೆಗೆ ಹೊಕ್ಕಾಳ ಅಂತಂದು ನಿನ್ನ ನಮ್ಮ ಉಪಯೋಗಕ್ಕೆ ಉಪೇಕ್ಷೆ ಬಿಟ್ಟಿವವ. ನಿನಗೊಂದು ಮನಸ್ಸೈತಿ, ನೀನು ಬೇಕು ಮನುಷ್ಯಳನ್ನದು ನಾವು ಮರ್ತೀವವ. ತಾಯಿ, ನಮಗೆ ಕ್ಷಮಿಸ್ಬಿಡವ, ನಮಗೆ ಕ್ಷಮಿಸು. ನಿನ್ನ ನಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡ್ವವ್ವ. ಎರಡನೇ ಸಂಬಂಧ ಕೊಟ್ಟು ಖರೇನ ತಪ್ಪು ಮಾಡಿವ್ ಮಗಳ. ಇದು ಒಂದ್ಸರಿ ಕ್ಷಮಿಸ್ಬಿಡವ. ಯವ್ವ, ನನಗೆ ಹಂಗ ಅನ್ಸಿತ್ವೇ, ನನಗೆ ಹಂಗ ಅನ್ಸಿತ್ತು. ಆದ್ರೆ ನನಗೆ ಈಗ ಗೊತ್ತಾಗೈತಿ ನನ್ನ ಗಂಡ ಎಂತ ಒಳ್ಳೆತ್ತದನ. ನೀವು ಅದು ಒಂದ ಒಳ್ಳೆ ಕೆಲಸ ಜೀವನದಾಗ ಮಾಡಿದ್ದಂತ ನನಗೆ ಈಗ ಗೊತ್ತಾಗೈತಿ. ಆದ್ರೂ ಯವ್ವ, ನೀನು ಖರೇನ ಉಪೇಕ್ಷಿಸ್ಕೊಂಡಿ ನನ್ನನ್ನು. ನಿನ್ನ ಸ್ವಾರ್ಥಕ್ಕೆ ನೀವು ಉಪೇಕ್ಷಿಸ್ಕೊಂಡಿವೆ. ನಿಮಗೆ ಸಾಹುಕಾರ ಮನೆ ಸೇರ್ಬೇಕಾಗಿತ್ತು, ನಿಮ್ಗೆ ದುಡಿದನ ರೊಕ್ಕ ಬೇಕಾಗಿತ್ತು, ನಿಮ್ಗೆ ಕುಂತಲೆ ಎಲ್ಲ ಬೇಕಾಗಿತ್ತು. ಅದಕ್ಕೆ ನೀವು ನನ್ನ ಜೀವನ ಬಲಿ ಕೊಟ್ರಿ. ಅದು ನಂಗೆ ಪರವಾಗಿಲ್ಲ, ಒಳ್ಳೆ ಗಂಡನ ಸಿಕ್ಕಾನ. ನೀವೇನ ಮಾಡಿದ್ರು ನೀವು ಯಾವ್ದ ಕಾರಣಕ್ಕೂ ಇಲ್ಲಿ ಇರಂಗಿಲ್ವೇ? ಇಬ್ರು ಹೋರಿ ನೀವು ಹೊರಗೆ. ರೀ, ಕಳಿಸ್ರಿ ಅಂದೆ ನಾನು. ಪಾರ್ವತಿ, ಒಂದಿಟ್ಟು ಸಮಾಧಾನ ಮಾಡ್ಕೋ. ರೀ, ನಿಮಗ್ ಗೊತ್ತಿಲ್ಲ ಇವ್ರಿಬ್ರು ಎಂತ ತಂದ್ ಹಾಕ್ತಾರಂದ್ರ, ನೀವು ದೋಸ್ತ ಅಂತ ಇಬ್ರು ಓಡಾಡ್ತಿರಲ್ಲ, ನೀವಿಬ್ರನ್ನ ಒಂದು ಕುಡುಗೋಲು ಕುರ್ಚಿಗೆ ಹಿಡ್ಕೊಂಡು ಜಗಳ ಮಾಡ್ತೀರಿ. ಆ ಲೆವೆಲ್ಗೆ ನಿಮ್ಮನ್ನ ತಂದಿಡ್ತಾರ. ಅಂತ ಹೊಲಸು ಬುದ್ಧಿ ಐತಿ ಇವ್ರ ಹತ್ರ. ಆಮೇಲೆ ಅಂತ ಹೊಟ್ಟಿ ಉರ್ಕ ಜನ ಇವರು, ನಿಮಗ್ ಗೊತ್ತಾಗೋದಿಲ್ಲ. ಕಳಿಸ್ರಿ ಇವ್ರನ್ನ, ಕಳಿಸ್ಬಿಡ್ರಿ. ಇಲ್ ಮಗಳ, ಇಲ್ಲ ಖರೇನ ಇಲ್ಲವ. ನಿನ್ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ, ಹಂಗನ್ನು ಬೇಡವ. ಥೂ, ನಿನ್ ಜನ್ಮಕ್ಕೆ ಒಂದಿಷ್ಟು ನಾಚಿಕೆ ಆಗ್ಬೇಕು. ತಾಯ ಖರೇನ ನೀನು. ಅಲ್ಲಿ ಆರಾಮಿಲ್ಲಂತ ನಮ್ಮ ಮಕ್ಕೊಂಡ್ರ ಏನಾಗೈತಿ, ಬಂದು ಅಡಿಗೆ ಮಾಡಂದಿ. ಒಂದು ದವಾಖಾನಿಗೂ ನನ್ನ ಜೊತೆಗೆ ಯಾರು ಬರ್ಲಿಲ್ಲ. ನೀವು ನಿಮ್ಮಂತರ ಜೊತೆಗೆ ನನಗ ಬೇಕಾಗಿಲ್ಲ ಸಂಬಂಧ. ನಿಮ್ಮಂತರ ಜೊತೆಗೆ ನಾನು ಯಾವ ಸಂಬಂಧನೂ ಇಟ್ಕೊಳಕ್ ಇಷ್ಟಪಡಲ್ಲ. ಅವತ್ತ ನಿಮ್ಮ ಮಗಳು ಸತ್ತು ಹೋದ್ಲು. ನನಗೆ ಯಾರು ಇಲ್ಲ, ನನಗಿರೋದು ನನ್ನ ಗಂಡ, ನನ್ನ ಮಕ್ಕಳು ಅಷ್ಟ. ನನ್ನ ಜೀವ ತಿನ್ಬೇಡ್ರಿ, ಇಲ್ಲಿಂದ ಹೋಗ್ರಿ. ಪಾರ್ವತಿ, ಮೀನಾಕ್ಷಿ, ಪಾರ್ವತಿ, ಒಂದ್ ನಿಮಿಷ ಸಮಾಧಾನ ಮಾಡ್ಕೋ. ಅದಕ್ಕೆ ಮರ ಒಂದ್ ಸ್ವಲ್ಪ ಕೇಳ್ರಿ, ಅವ ಏನ್ ಹೇಳ್ತಾನ. ಯಾಕೆ ಅಷ್ಟ ಹಠ ಮಾಡ್ತೀರಿ? ಚಿಕ್ಕಮ್ಮ ಕೇಳ್ರಿ, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಏನೂ ಇಲ್ಲ ಅಂತ ನಿಮ್ಮನ್ನ ಕ್ಷಮಿಸಿವಲ್ಲ. ನೀವ್ಯಾಕೆ ಒಂದ್ಸರಿ ನಿಮ್ಮಪ್ಪ ನಿಮ್ಮವನ್ನು ಕ್ಷಮಿಸ್ಬಾರ್ದು? ಯವ್ವ ಮಗಳ, ಶಂಸಾಕ ಇವರು ಮನುಷ್ಯರಲ್ಲಿವ್ರು ಮೈ ತುಂಬಾ ವಿಷ ಇಟ್ಟುಕೊಂಡಿರಂತ ಹಾಲ ತುಂಬಿರತಕ್ಕಂತ ಹಾವುಗಳು. ಆಗ್ಲಿ ನಾವೇನು ಅವ್ರನ್ನ ಜೊತೆಗೆ ಇಟ್ಕೊಳಕತ್ತಿಲ್ಲ. ಈಗ ನಾನು ಏನ್ ಹೇಳ್ತೀನಿ ಅನ್ನೋದನ್ನ ತಾಳ್ಮೆಯಿಂದ ಒಂದಿಟ್ಟು ಕೇಳು. ಹೇಳ್ರಿ, ನಿಮ್ದರ ಆಗ್ಲಿ, ಅದೇನ್ ಹೇಳ್ರಿ. ನೋಡ್ ಪಾರ್ವತಿ, ನನಗೂ ಏನ್ ಇವ್ರನ್ನ ನಮ್ಮ ಜೊತೆಗೆ ಇಟ್ಕೊಂಡು ಇವ್ರನ್ನ ಸಾಕ್ಬೇಕನ್ನೋದಿಲ್ಲ. ಮನುಷ್ಯರಾಗಿ ನನಗ ಹೆಣ್ಣು ಕೊಟ್ಟು ಮಾವ, ಕಣ್ಣು ಕೊಟ್ಟು ದೇವ್ರಿದ್ದಂಗ ಅಂತ ಹೇಳಿ ಆ ಋಣಕ್ಕೋಸ್ಕರ ನಾನು ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಹಳ ಚಂದ ತೀರಿಸ್ತಾರ ಋಣಾನ. ನೋಡುವಂತ್ರಿ ನೀವು ಕಾದ ತೇರಿ. ನಾ ಒಂದ್ ಸ್ವಲ್ಪ ಹೇಳೋದ್ರ ಕೇಳ್ತೀವಲ್ಲವ ನೀನ? ಕೇಳ ಪಾರ್ವತಿ, ಯಾಕೆ ಹಂಗ್ ಮಾಡ್ತೀನಿ ನೀನು? ಹೇಳ್ರಿ. ಈಗ ನೀನ್ ಹೇಳ್ದಲ್ಲ, ಜೊತೆಗೆ ಇಟ್ಕೊಳೋದ್ ಬೇಡ, ಅವ್ರಿಗೆ ಬೇಕಾರ ಊರಾಗ ಮನಿ ಇತ್ತಲ್ಲ ಅವ್ರಿಬ್ರಿಗೂ ಕೊಟ್ಬಿಡು, ಖರ್ಚಿಗೆ ಏನ್ ಬೇಕು ಅದನ್ನ ಕೊಡ್ರಿ ಅಂತ ನೀ ಅಂದೆಲ್ಲ. ಅದಕ್ಕ ಅದ್ರಂಗನ ನಾನು ಅವ್ರಿಗೆ ಅದನ್ನ ಹೇಳ್ದೆ, ಬರ್ರಿ ಅತ್ತಿಯರ ಮಾವರ, ಹಿಂಗ ಊರಾಗ ಮನಿ ನಿಮ್ಗೆ ಬರ್ದು ಕೊಡ್ತೀನಿ. ಅಂದ್ರೆ ಅವ್ರ ಹೆಸರಿಗೆ ಬರ್ದು ಕೊಡ್ದಲ್ಲ, ಅದನ್ನು ಆ ಮನ್ಯಾಗ ನೀವಿರ್ರಿ, ನಿಮಗೆ ಅನುಕೂಲಕ್ಕೆ ತಕ್ಕಂಗೆ ನಾನು ಒಬ್ಬರನ್ನ ಕೆಲಸದಾರನು ಇಡ್ತೀನಿ. ನಿಮಗೆ ತಿಂಗಳ ಇಷ್ಟು ಅಂತ ಹೇಳಿ ಏನೇನು ಬೇಕು ಕಿರಣಿ ದಿನಸಿ ಸಾಮಾನು ತಂದು ಕೊಡ್ತೀವಿ. ನೀವು ಕೆಲಸದಾರನ್ನ ಇಟ್ಕೊಂಡು ಅಡಿಗೆ ಮಾಡಿಸ್ಕೊಂಡು ಇರ್ರಿ ಆರಾಮಾಗಿ. ಪಾರ್ವತಿ ಬರೋದು ಹೋಗೋದು ಮಾಡ್ತಾಳೆ, ನಾವು ಬರೋದು ಹೋಗೋದು ಮಾಡ್ತೀವಿ ಅಂತ ಇಷ್ಟು ಹೇಳಿನಿ. ಅದು ನೀವು ಒಪ್ಪಿಗೆ ಕೊಟ್ರ ಅದನ್ನ ನಾನು ಕಾರ್ಯರೂಪಕ್ಕೆ ತರ್ತೀನಿ. ಇಲ್ಲ ಅಂದ್ರ ನಿನ್ನ ಮನ್ಸಿಗೆ ನೋವು ಮಾಡಿ ನನಗೆ ಇಷ್ಟ ಇಲ್ಲ. ಹೌದವ, ಅಳಿಯರ್ ಹೇಳಕತ್ತಿರೋದು ಖರೆ ಇದ್ ಪಾರ್ವತಿ. ನೀ ಸುಮ್ಮನಿರು. ಇಲ್ಲವ, ಖರೆ ಐತಿ. ನಾವ ನಿನ್ನ ನೋಡಿ ಮಾತಾಡಿಸಿ ತಪ್ಪಾತಂತ ಕೇಳಿ ಹೋಗ್ಬೇಕಂತನ ಬಂದೀವಿ. ಅಷ್ಟು ದೂರ ಮಾಡಬೇಡವ. ಮಾಡಿವ್ ತಪ್ಪು ಇಲ್ಲ ಅನ್ನೋದಲ್ಲ, ಖರೇನ ಪ್ರಾಯಶ್ಚಿತ ಆಗೈತವ. ಬೇಕಾದ್ರೆ ನಿನ್ನ ಇದು ಒಂದ್ಸರಿ ನಂಬುವ ನನ್ನ. ನೀನು ಮಾಡಬೇಡ. ಈ ಮುದಿ ಜೀವಕ್ಕ ವಯಸ್ಸಾದ ಕಾಲದಾಗ ಒಮ್ಮೆ ಬಂದು ನೋಡ್ಕೊಂಡು ಹೋಗು, ಅಷ್ಟ ಸಾಕು. ಇನ್ನೇನು ಬೇಡ. ಅಳಿಯರು ಹೆಂಗೋ ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂದಾರ. ನೀನು ಮಗಳಾಗಿ ಒಂದಿಟ್ಟು ಬಂದು ನೋಡ್ಕೊಂಡು ಹೋಗವ. ಅವ ಅಂತರೂ ಕೊಲೆ ಪ್ರಯತ್ನ ಮಾಡಿ ಜೈಲಿಗೂ ಕುಂತಾನ. ಒಮ್ಮೆ ಅಳಿಯಂದ್ರನ, ಈಗ ನಮ್ಮ ಪಾಪ ಜಾನಕಿನ ಈ ಸರಿ ಮಾತ್ರ ಅವ್ನು ಬಿಡೋದು ಸಾಧ್ಯ ಇಲ್ಲ ಅಂತಾನೆ ಹೇಳಾರ ಪೊಲೀಸರು. ಅದಕ್ಕವ ದಯಮಾಡಿವ ಕಾಲು ಬೀಳ್ತೀನಿ ಪಾರ್ವತಿ, ನಿನಗ ಕಾಲಿಗೆ ಬೀಳ್ತೀನಿ. ಹೂನವ ಪಾರ್ವತಿ,
ಇಷ್ಟಕ್ಕೂ ಮೀರಿ ನಮ್ಮಿಬ್ರಿಗೂ ಏನು ಹೇಳೋಕ್ಕಾಗಲ್ಲವ, ಏನು ಹೇಳೋಕ್ಕಾಗಲ್ಲ. ಇನ್ನು ನಿನ್ನಿಷ್ಟ ತಾಯಿ. ಆತೆವ್ವ, ಆತೆಪ್ಪ. ಅದು ಈಗೇನು ಹೇಳಾರಲ್ಲ ಇವರು ಆ ಮನೆಗೆ ನೋಡೋಣ. ನಂಗೆ ಸಿಟ್ಟು ಕಮ್ಮಿ ಆದಮೇಲೆ ನಿಮ್ಮನ್ನು ನೋಡ್ಬೇಕನ್ಸಿದ್ರೆ ಬರ್ತೀನಿ. ಇಲ್ಲ ಅಂದ್ರೆ ನಿಮಗೆಲ್ಲ ವ್ಯವಸ್ಥೆ ಇರುತ್ತಲ್ಲ, ಇನ್ನೇನು ಬೇಕು ನಿಮಗೆ? ಈಗ ಅರ್ಥ ಆಗೈತಿ ಪಾರ್ವತಿ, ಈಗ ಅರ್ಥ ಆಗೈತಿ. ಮಕ್ಕಳು ಮರಿ ಸಂಬಂಧ ತಾಯಿ ತಂದಿ ಬೆಲೆ ಈಗ ಗೊತ್ತಾಗೈತಿ.